Hello everyone, welcome to Sunmargina classes. Let us see question number 2 of chapter Force and Laws of Motion. The ultimate outcome when balanced forces act upon an object. ಹಾಗಿದ್ರೆ ಬ್ಯಾಲೆನ್ಸ್ಡ್ ಫೋರ್ಸ್ ಒಂದು ಆಬ್ಜೆಕ್ಟ್ ಮೇಲೆ ಆಕ್ಟ್ ಆಗ್ತಾ ಇದ್ದಾಗ ಅಲ್ಟಿಮೇಟ್ ಔಟ್ಕಮ್ ಏನ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಬಿಫೋರ್ discussing answer, first let us know what is balanced force. Balanced forces ಅಂದ್ರೆ ಏನು? Balanced force means two or more forces acting on an object. They are equal in magnitude but opposite in direction. ಆದ್ರೆ ರಿಸಲ್ಟೆಂಟ್ ಫೋರ್ಸ್ ಏನಿರುತ್ತೆ ಅದು 0 ಆಗಿರುತ್ತೆ. ನೆಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು 0. ಅದನ್ನ ನಾವು ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪೆಟ್ಟಿಗೆ ಇದೆ. ಇಲ್ಲಿ ನೀವು ನಿಂತ್ಕೊಂಡು ಪುಷ್ ಮಾಡ್ತಿದ್ದೀರಿ. ಇಲ್ಲಿ ನಿಮ್ ಫ್ರೆಂಡ್ ನಿಮ್ಮಷ್ಟೇ ಫೋರ್ಸ್ ಹಾಕಿ ಅವರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡ್ತಾ ಇದ್ದಾರೆ. ಸಿ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್. ನೀವು 10 ನ್ಯೂಟನ್ ಅಪ್ಲೈ ಮಾಡ್ತಿದ್ದೀರಿ, ಇವರು 10 ನ್ಯೂಟನ್ ಅಪ್ಲೈ ಮಾಡ್ತಾ ಇರ್ಬೋದು. ಬಟ್ ಡೈರೆಕ್ಷನ್ ನೀವು ಈ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡ್ತಿದ್ದೀರಿ, ನಿಮ್ ಫ್ರೆಂಡ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡ್ತಿದ್ದಾರೆ. ದಿಸ್ ಇಸ್ ಬ್ಯಾಲೆನ್ಸ್ಡ್ ಫೋರ್ಸ್. ಈ ಟೈಮ್ ಅಲ್ಲಿ ಆಬ್ಜೆಕ್ಟ್ ಏನಾಗಿರುತ್ತೆ? ಆಬ್ಜೆಕ್ಟ್ ಮೂವ್ ಆಗುತ್ತಾ? ಆಪ್ಷನ್ ಇದೆ. ಆಬ್ಜೆಕ್ಟ್ ರಿಮೇನ್ಸ್ ಸ್ಟೇಷನರಿ. ದ ಆಬ್ಜೆಕ್ಟ್ accelerates. Option C, the object decelerates. Option D, the object moves at a changing velocity. The correct option is option A. The object remains stationary. ನೀವಿಬ್ರು ಎರಡು ಕಡೆಯಿಂದ ಸೇಮ್ ಫೋರ್ಸ್ ಅಪ್ಲೈ ಮಾಡಿ ತಳ್ತಾ ಇದ್ರೆ ಏನಾಗುತ್ತೆ? ಆಬ್ಜೆಕ್ಟ್ ಮೂವೇ ಆಗೋದಿಲ್ಲ, ಸ್ಟಿಲ್ ಆಗಿ ಹಾಗೆ ಇದ್ದು ಬಿಡುತ್ತೆ. ಸೊ ದ ಆಬ್ಜೆಕ್ಟ್ ರಿಮೇನ್ಸ್ ಸ್ಟೇಷನರಿ. ಥ್ಯಾಂಕ್ ಯು.